ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ರಸ್ತೆ ಅಪಘಾತದಲ್ಲಿ ಸಿಪಿಐ ರವಿ ಉಕ್ಕುನ್ ದಂಪತಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪಘಾತದಲ್ಲಿ ವಶಕ್ಕೆ ಪಡೆದಿದ್ದ ಲಾರಿಯ ನಕಲಿ ವಿಮಾ ದಾಖಲೆ ತೋರಿಸಿ ಕಂಟೈನರ್ ಬಿಡುಗಡೆ ಮಾಡಿಕೊಂಡ ವಿಚಾರ ತನಿಖೆ ವೇಳೆಗೆ ಬೆಳಕಿಗೆ ಬಂದಿದೆ. 2022ರ ಡಿಸೆಂಬರ್ 7ರಂದು ನೆಲೋಗಿ ಕ್ರಾಸ್ ಬಳಿ ಕಾರು ಮತ್ತು ಲಾರಿ ನಡುವೆ ನಡೆದಂಥ ಅಪಘಾತದಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿಯ ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಉಕ್ಕುನ್ ಮತ್ತು ಅವರ ಪತ್ನಿ ಮಧು ಮೃತಪಟ್ಟಿದ್ದರು. ಕಲಬುರಗಿ ಜಿಲ್ಲೆಯ ನೆಲೋಗಿ ಪೊಲೀಸರ ವಶದಲ್ಲಿದ್ದಂಥ ಲಾರಿಯನ್ನು ತೆಲಂಗಾಣ ಹೈದರಾಬಾದ್ ಮೂಲದ ಕಂಟೈನರ್ ಮಾಲೀಕ ರವಿಕುಮಾರ್ ರೆಡ್ಡಿ ನಕಲಿ ದಾಖಲೆಗಳನ್ನು ಸಲ್ಲಿಸಿ ಬಿಡುಗಡೆ ಮಾಡಿಕೊಂಡು ಹೋಗಿದ್ದ. ಬಿಡುಗಡೆ ಬಳಿಕ ಇನ್ಸೂರೆನ್ಸ್ ಹಣವನ್ನು ಕ್ಲೇಮ್ ಮಾಡಿಕೊಂಡಿದ್ದ. ತನಿಖೆ ವೇಳೆ ನಕಲಿ ದಾಖಲಾತಿಗಳನ್ನು ಸಲ್ಲಿಸಿರುವುದು ಬೆಳಕಿಗೆ ಬಂದಿದೆ. ಫೆಬ್ರವರಿ 20ರಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಂಚಿನಾಳ್ ಗ್ರಾಮದಲ್ಲಿ ಶ್ರೀ ಶರಣ ಮುತ್ಯ ಮಹಾರಾಜರ 25ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಶ್ರೀ ಶರಣ ಮುತ್ಯ ಮಹಾರಾಜರ ಪುಣ್ಯಸ್ಮರಣೆ ಆಚರಣೆ ಸಮಿತಿ ಅಧ್ಯಕ್ಷ ಸರ್ದಾರ್ ರಾಯಪ್ಪ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಶರಣ ಮುತ್ಯನರ ಪುಣ್ಯಸ್ಮರಣೆ ನಿಮಿತ್ತ ಅಂದು ರಜತ್ ಮಹೋತ್ಸವ, ಲಕ್ಷ ದೀಪೋತ್ಸವ, ಧರ್ಮಸಭೆ, ರಥೋತ್ಸವ ಹಾಗೂ ವಿಜೃಂಭಣೆಯಿಂದ ಜಾತ್ರೆ ನಡೆಯಲಿದೆ ಅಂತ ಸರ್ದಾರ್ ರಾಯಪ್ಪ ತಿಳಿಸಿದ್ದಾರೆ. ಈ ಕಾರಣಕ್ಕಾಗಿ ಭವ್ಯ ಪ್ರಮಾಣದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಜೊತೆಗೆ ಒಂದು ಧರ್ಮಸಭೆ ಇದೆ ಮತ್ತು ಅದೇ ಸಾಯಂಕಾಲ ರಥೋತ್ಸವ ಇದೆ, ಕುಂಭೋತ್ಸವ ಇದೆ. ಈ ರೀತಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲಿ ಈ ಭಾಗದಲ್ಲಿ ನಾವು ಏನಂದರೆ ಶರಣಮುತ್ಯ ಮಹಾರಾಜರವ್ರನ್ನ ಭಕ್ತರು ದೈವಾರಾಧನೆ ಅಂತೇಳಿ ಅವರಿಗೆ ಪೂಜಿಸ್ತಾರೆ. ಅವರಿಗೆ ಶ್ರೀಕಾಲ ಜ್ಞಾನಿ ಶರಣಮುತ್ಯ ಮಹಾರಾಜ ಅಂತಾರೆ, ನಡೆದಾಡುವ ದೇವರಂತಾರೆ. ಇವರು ಸುಮಾರು 125 ವರ್ಷಗಳ ಕಾಲ ಬದುಕಿ ಈ ನಾಡಿನ ಜನರಿಗೆ ಹಲವಾರು ಏನಪ್ಪ ಅಂದರೆ ಕುಂದುಕೊರತೆಗಳನ್ನು ನೀಗಿಸಿದ್ದಾರೆ, ಹಲವಾರು ಪವಾಡಗಳು ಮಾಡಿದ್ದಾರೆ. ಇವತ್ತು ಇಲ್ಲಿಯವರೆಗೂ ಕೂಡ ಅವರು ಒಂದೇ ಒಂದು ಪವಾಡಗಳು ನಾವು ಹೊರಗಿನ ಪ್ರಪಂಚಕ್ಕೆ ತೋರ್ಪಡಿಸಿಲ್ಲ. ಕಾರಣ ಏನಂದರೆ ಇವತ್ತು ವೈಜ್ಞಾನಿಕ ಮನೋಸ್ಥಿತಿ ಇರೋದ್ರಿಂದ ಇವತ್ತು ನಾನು ಕಾರಣರಾಗಿ ನನ್ನೊಳಗೂ ಹಲವಾರು ಪ್ರಶ್ನೆಗಳಾದವು. ನಾನು ಈ ರೀತಿ ಹೇಳಿದ್ರೇನು ಅಪಚಾರ ಆಗಿತ್ತು ಅನ್ನೋ ಕಾರಣಕ್ಕೆ ಇಟ್ಕೊಂಡ್ಬಿಟ್ಟು ಕೆಲವರು ಮಾರ್ಗದರ್ಶನ ಮಾಡಲು ಸಲಹೆ ಕೊಟ್ಟರು. ಇವತ್ತು ಒಂದು ಯಾವುದೋ ವಿಜ್ಞಾನಕ್ಕೂ ನಿರುದ್ಧದ ಒಂದು ಶಕ್ತಿ ಇದ್ದಿದ್ದು ಸತ್ಯ ಇದೆ. ನೀವು ಇದನ್ನೇ ಅಷ್ಟೇ ಇಟ್ಕೊಂಡು ಕೊಡ್ತೀರ, ಅಲ್ಲಿಗೆ ಸೀಮಿತಗೊಳಿಸ್ದಂಗೆ ಆಗ್ತದೆ. ಅವರಿಗೆ ಹೊರ ಥರದ ಕೆಲಸ ಮಾಡಬೇಕು. ಮಾಧ್ಯಮದ ಮುಖಾಂತರ ಆಗಲಿ ಮತ್ತು ಜನಪದ ಸಾಹಿತ್ಯ ಮುಖಾಂತರ ಆಗಲಿ ಈ ರೀತಿ ಎಲ್ಲ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕಳಕೋರ ಗ್ರಾಮದಲ್ಲಿ ಮಾರ್ಚ್ 30ರಂದು ಶ್ರೀ ಸಿದ್ಧ ಬಸವೇಶ್ವರ ದಾಸೋಹ ಮಹಾಮನೆ ಕಟ್ಟಡ ಸಹಾಯವರ್ಥವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಮಾರ್ಚ್ 30ರಿಂದ ಏಪ್ರಿಲ್ 29ರವರೆಗೆ ಶ್ರೀ ಸಿದ್ಧ ಬಸವೇಶ್ವರ ಮಹಾಪುರಾಣ ಕಾರ್ಯಕ್ರಮ ಜರುಗಲಿದೆ ಅಂತ ನೀಲಕಂಠರಾಯಗೌಡ ಹೇಳಿದರು. ಕಲಬುರಗಿಯ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರ್ಯಕ್ರಮವು 2008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ಧಾರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ಹಾಗೂ ಶ್ರೀಶೈಲ ಜಗದ್ಗುರುಗಳ ನೇತೃತ್ವದಲ್ಲಿ ಸಮಾರಂಭ ಜರುಗಲಿದೆ. ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು, ರಾಜಕೀಯ ಧುರೀಣರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. 25ರಿಂದ 29/4/2025ರವರೆಗೆ ಶ್ರೀ ಸಿದ್ಧ ಬಸವೇಶ್ವರ ಪುರಾಣ ನಡೆಯುತ್ತದೆ. ಪುರಾಣಿಕರು, ಅನ್ನದಾನ ಶಾಸ್ತ್ರಿಗಳು, ಹಿರೇಮಠ್, ಇಲ್ಕಲ್ ಹಾಗೂ ಗವಾಯಿಗಳು, ಸಂಗಮೇಶ್ ಗವಾಯಿಗಳು, ಕಲಬುರಗಿಯವರು, ತಬಲಾ, ಅಭಿಷೇಕ್, ವಿಶ್ವಕರ್ಮ ಕೋಡ್ಲ, ಈ ರೀತಿಯಾಗಿ ಒಂದು ತಿಂಗಳ ಪರ್ಯಂತ ಶ್ರೀ ಸಿದ್ಧ ಬಸವೇಶ್ವರ ಮಹಾಪುರಾಣ ಪ್ರಾರಂಭಗೊಂಡು 29/4/2025ರಂದು ಸಿದ್ಧ ಬಸವೇಶ್ವರ ಮಹಾಪುರಾಣವು ಮುಕ್ತಾಯಗೊಳ್ಳುತ್ತದೆ. ಅವತ್ತಿನ ದಿವಸ ಶ್ರೀ ಸಿದ್ಧ ಬಸವೇಶ್ವರ ಪಲ್ಲಕ್ಕಿ ಉತ್ಸವ, ಆ ಶ್ರೀ ಸಿದ್ಧ ಬಸವೇಶ್ವರ ಮಹಾಗ್ರಂಥ ಪುರಾಣ ಗ್ರಂಥವನ್ನು ಪಲ್ಲಕ್ಕಿ ಮುಖಾಂತರ ಹೊರಮೆರವಣಿಗೆಯಾಗುತ್ತದೆ. ಈ ಮೆರವಣಿಗೆಯಲ್ಲಿ ಪುರವಂತರು, ಡೊಳ್ಳವರು, ಅಡಿಗೆ ಬಾಜಿಯವರು, ಅನೇಕ ಕಲಾವೃಂದದವರು ಈ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅನೇಕ ಶ್ರೀ ಸಿದ್ಧ ಬಸವೇಶ್ವರ ಎಲ್ಲ ಭಕ್ತಾದಿಗಳು ಈ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಸಿದ್ಧ ಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ 30/4/2025ರಂದು ಶ್ರೀ ಸಿದ್ಧ ಬಸವೇಶ್ವರ ಆವರಣದಲ್ಲಿರುವ ದಾಸೋಹ ಮಹಾಮನೆ ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ, ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮನೇ ಯಾಕೆ ಮಾಡಬೇಕು ಅಂತಂದ್ರೆ, ಶ್ರೀ ಸಿದ್ಧ ಬಸವೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಯಾವುದೇ ಆಸ್ತಿ ಇರುವುದಿಲ್ಲ, ಭಕ್ತರೇ ಒಂದು ಆಸ್ತಿ. ಅದಕ್ಕಾಗಿ ಈ ಭಕ್ತರ ಆಶಯದ ಮೇರೆಗೆ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ತಾವೆಲ್ಲ ಶ್ರೀ ಸಿದ್ಧ ಬಸವೇಶ್ವರ ಭಕ್ತಾದಿಗಳು ತನು ಮನ ಧನ ಸೇವೆಗೈಬೇಕಾಗಿ
ಶ್ರೀ ಸಿದ್ದಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ 1/5/2025 ಧರ್ಮಸಭೆ, ಈ ಧರ್ಮಸಭೆಗೆ 1008 ಜಗದ್ಗುರು ಚನ್ನಸಿದ್ದರಾಮ ಶಿವಾಚಾರ್ಯ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಸೂರ್ಯ ಸಿಂಹಾಸನ ಪೀಠ ಶ್ರೀಶೈಲ್ ಇವರ ಉಪಸ್ಥಿತಿಯಲ್ಲಿ ಧರ್ಮಸಭೆ ನಡೆಯುತ್ತದೆ. ಈ ಧರ್ಮಸಭೆಗೆ ಹರ ಗುರು ಚರ ಮೂರ್ತಿಗಳು, ನಾಡಿನ ಗಣ್ಯಾತಿಗಣ್ಯ ವ್ಯಕ್ತಿಗಳು, ರಾಜಕೀಯ ಧುರೀಣರು, ಸಾಹಿತಿಗಳು, ಲೇಖಕರು ಮತ್ತು ನೌಕರಿ ವೃಂದದವರು ಮತ್ತು ಉದ್ದಿಮೆದಾರರು, ಮಹಿಳೆಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಸಿದ್ದಬಸವೇಶ್ವರ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಧರ್ಮಸಭೆಯನ್ನು ಮತ್ತು ಶ್ರೀ ಸಿದ್ದಬಸವೇಶ್ವರ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ತಿಳಿಸಲಾಗುತ್ತದೆ. ಕಲಬುರಗಿಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳ ಜಗಳ ನಿರಂತರವಾಗಿದ್ದು ಆರೋಪ ಪ್ರತ್ಯಾರೋಪ ಮಾಡುವ ಮೂಲಕ ಕೆಸರೆ ಚಾಟ ಮುಂದುವರೆಸಿದ್ದಾರೆ. ನಗರದಲ್ಲಿ ಶನಿವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಬಿಜೆಪಿ ಮಾಜಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ ಅವರು, ಮಾಜಿ ಶಾಸಕ ದೊಡ್ಡಪ್ಪ ಗೌಡ ಪಾಟೀಲ್ ಅವರು ಕಳೆದ 30 ವರ್ಷಗಳಿಂದ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಜೇವರ್ಗಿಯಲ್ಲಿ ಕಾಂಗ್ರೆಸ್ನೊಂದಿಗೆ ಕೈಜೋಡಿಸಿ 40-60 ರಾಜಕೀಯ ಬಿಜೆಪಿ ಇದ್ದಾಗಿನಿಂದಲೂ ಮುಂದುವರೆಸಿದ್ದಾರೆ. ಪಕ್ಷವನ್ನ ನಂಬಿಕೊಂಡು ತಮ್ಮ ಹಿಂದೆ ಬಂದ ಜೇವರ್ಗಿ ಬಿಜೆಪಿ ನಾಯಕರನ್ನ ಬಲಿ ಕೊಟ್ಟು ತಮ್ಮ ಕುಟುಂಬವನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ. ಜೇವರ್ಗಿ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಪಕ್ಷದ ಬೆಂಬಲ ಪಡೆದು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಕಿಡಿಕಾರಿದ್ರು. ಸಂಪೂರ್ಣವಾಗಿ ಜೇವರ್ಗಿ ತಾಲೂಕು ಇವತ್ತು ಹಾಳಾಗಿದೆ. ಎಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನೀವು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿದ್ದೀರಿ. ಇಡೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಳಾಗಕ್ಕೆ, ಇಡೀ ನಮ್ಮ ಜೇವರ್ಗಿ ತಾಲೂಕು ಹಾಳಾಗಲಿಕ್ಕೆ ಏನಾದರೂ ಕಾರಣ ಜೇವರ್ಗಿ ತಾಲೂಕಿನಲ್ಲಿದ್ದರೆ ಮುಂದೇನು ಇವತ್ತು ಹೊಂದಾಣಿಕೆ ರಾಜಕಾರಣ ಇದೆ. ಇವತ್ತು ಜೆಡಿಎಸ್ ಪಕ್ಷದಲ್ಲಿದ್ದರೆ, ಅವತ್ತು ಭಾರತೀಯ ಜನತಾ ಪಕ್ಷದಲ್ಲಿದ್ದರೆ, ಅಲ್ಲಿಂದ ಇಲ್ಲಿವರೆಗೆ ತಾವು ಮಾಡಿದ ಹೊರಸು ರಾಜಕೀಯ ಅಂತಂದರೆ ಇವತ್ತು ಕಾಂಗ್ರೆಸ್ ಪಕ್ಷದ ಹೊಂದಾಣಿಕೆ ಮಾಡಿಕೊಂಡು ರಾಜಕೀಯ ಮಾಡಿದ್ದೀರಿ. ಆ ರಾಜಕೀಯದಿಂದ ಜೇವರ್ಗಿ ತಾಲೂಕು ಸಂಪೂರ್ಣವಾಗಿ ಹಾಳಾಗಿದೆ. ಅದಕ್ಕೆ ಕಾರಣೀಭೂತವಾದ ಪ್ರಮುಖವಾದ ಕಾರಣೀಭೂತರು ಯಾರಪ್ಪ ಅಂದರೆ ವಿರೋಧ ಪಕ್ಷದಲ್ಲಿ ನಿರಂತರವಾಗಿ ಸುಮಾರು 30 ವರ್ಷಗಳಿಂದ ವಿರೋಧ ಪಕ್ಷದಲ್ಲಿರುವಂಥ ತಾವು ನೇತೃತ್ವ ವಹಿಸಿಕೊಂಡಿದ್ದೀರಿ. ಭಾರತೀಯ ಜನತಾ ಪಕ್ಷದ ಒಂದು ಜೆಡಿಎಸ್ ನೇತೃತ್ವ ವಹಿಸಿಕೊಂಡಂತ ತಮ್ಮನಿಂದ ಜೇವರ್ಗಿ ತಾಲೂಕು ಹಾಳಾಗಿದೆ. ಕಾರ್ಯಕರ್ತರು ಕೂಡ ಹಾಳಾಗಿರೋದು. ಅದೇ ಹೇಳ್ತಾನೆ, ಬಿಜೆಪಿ ಹಿಡ್ಕೊಂಡು ಇಲ್ಲಿವರೆಗೆ ನಾ ಹೇಳ್ತೀನಿ, ಇವ್ರು ನಾಯಕತ್ವದಾಗ ಇದ್ದಾಗೆ ಹಾಳಾಗಿ ಹೇಳ್ತಿದ್ದೆ ಕ್ಲಿಯರ್ ಕಟ್ಟಾಗಿ. ಅವಾಗ ಕೂಡ ಭಾರತೀಯ ಜನತಾ ಪಕ್ಷ ಇದ್ದಾಗ ಕೂಡ ಇವಾಗ ರಾಜಕೀಯ ಮಾಡಿದ್ದಾರೆ. ನೀವು ಬೇರೆ ಪಕ್ಷದ ಬಗ್ಗೆ ಇವತ್ತು ನೀವು ಹೊಂದಾಣಿಕೆ ರಾಜಕೀಯ ಬಗ್ಗೆ ಮಾತನಾಡ್ತಾರೋ, ನಾನು ಹೇಳ್ತಾ ಇರೋದು ದೊಡ್ಡಪ್ಪನವ್ರ ಬಗ್ಗೆ. ನಮ್ಮ ಪಕ್ಷದಲ್ಲಿ ಅವತ್ತು ಕೂಡ ಪಕ್ಷದಲ್ಲಿದ್ದರು. ಭಾರತೀಯ ಜನತಾ ಪಕ್ಷದ ಬಗ್ಗೆ ಹೇಳ್ತಾರೆ, ಕಾರ್ಯಕರ್ತರ ಬಗ್ಗೆ ಹೇಳ್ತಾರೆ, ನಮ್ಮ ಮುಖಂಡರ ಬಗ್ಗೆ ಯಾವುದು ಕೂಡ ಯಾವಾಗ ಇಂಥ ಮುಖಂಡರು ಇಡೀ ತಮ್ಮ ಜೀವನ ನಮ್ಮ ಮಲ್ಲಿನಾಥ್ ಗೌಡರಾಗಿರ್ಬೋದು, ಇಲ್ಲಿರುವಂಥ ನಮ್ಮ ಬಸವರಾಜಗೌಡರಾಗಿರ್ಬೋದು, ಶೋಭಾಣ ಎತ್ತವರಾಗಿರ್ಬೋದು, ಆಗಿರ್ಬೋದು, ನಮ್ಮ ಕುಸ್ತಿಯವರಾಗಿರ್ಬೋದು, 3 ಸಲ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಧರ್ಮ ಆಗಿರ್ಬೋದು, ಸುರಳೆ ಆಗಿರ್ಬೋದು, ನಮ್ಮ ಭಾಗಣ ಇಂಥ ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕ ಕಾರ್ಯಕರ್ತರು ₹1 ಒಂದು ಆಸೆ ಇದೆ. ನಿಮ್ಮ ಕುಟುಂಬಕ್ಕೆ ಇವತ್ತು ಬೆಂಬಲ ನೀಡುವಂಥವ್ರು ಇವರು ತಮ್ಮ ಇಡೀ ವಯಸ್ಸೇ ತಮ್ಮ ರಾಜಕೀಯಕ್ಕಾಗಿ ಇವತ್ತು ಅವರು ತಮ್ಮ ಸೇವೆ ಮಾಡಿದಂಥವ್ರು. ಅಂಥವರೆಲ್ಲ ಬಲಿಕೊಟ್ಟು ತಮ್ಮ ಒಂದು ಸ್ವಾರ್ಥಕ್ಕಾಗಿ ಇವತ್ತು ನಾವು ಹೇಳ್ತಾ ಇದ್ದೀರಿ, ಹೊಂದಾಣಿಕೆ ರಾಜಕೀಯ ಬಗ್ಗೆ ಹೇಳ್ತಾ ಇದ್ದೀರಿ. ನೀವು ನಾಚಿಕೆ ಬರಬೇಕು. ಇಡೀ ಜೇವರ್ಗಿ ತಾಲೂಕಿನಲ್ಲಿ 40-40-60 ಅಂತ ಅನ್ನುವ ಅನುಪಾತದಲ್ಲಿ ಅಲ್ಲಿನ ಶಾಸಕರ ಜೊತೆ ಇವತ್ತು ತಾವು ಸೇರ್ಕೊಂಡು ಅಖಿಲ ಭಾರತ ನಾಗರಿಕ ಸೇವಾ ಈಜು ಸ್ಪರ್ಧೆಗೆ ಕಲಬುರಗಿ ವಿಭಾಗೀಯ ಆಹಾರ ಪ್ರಯೋಗಾಲಯದ ಹಿರಿಯ ಆಹಾರ ವಿಶ್ಲೇಷಕರಾದ ಲೋಕೇಶ್ ಪೂಜಾರ್ ಅವರು ಆಯ್ಕೆಯಾಗಿದ್ದಾರೆ. ಮಾರ್ಚ್ 5ರಿಂದ 7ರವರೆಗೆ ಗುಜರಾತ್ನ ಗಾಂಧಿನಗರದ ಸಚಿವಾಲಯ ಜಿಮ್ಖಾನ್ನ ಈಜುಕೊಳದಲ್ಲಿ ನಡೆಯಲಿರುವಂತಹ ಈಜು ಸ್ಪರ್ಧೆಗೆ ರಾಜ್ಯದಿಂದ 16 ಜನ ಪುರುಷರು, 8 ಜನ ಮಹಿಳೆಯರು ಹಾಗೂ ತಲಾ ಒಬ್ಬ ವ್ಯವಸ್ಥಾಪಕರು, ತರಬೇತುದಾರರು ಸೇರಿದಂತೆ ಒಟ್ಟು 24 ನೌಕರರು ಆಯ್ಕೆ ಮಾಡಿ ಕರ್ನಾಟಕ ಸರ್ಕಾರ ಫೆಬ್ರವರಿ 13ರಂದು ಆದೇಶ ಹೊರಡಿಸಿತ್ತು. ಲೋಕೇಶ್ ಪೂಜಾರ್ ಅವರು ಕಲ್ಯಾಣ ಕರ್ನಾಟಕ ವಿಭಾಗದಿಂದ ಆಯ್ಕೆಯಾದ ಏಕೈಕ ಕ್ರೀಡಾಪಟು ಆಗಿದ್ದಾರೆ. ಕಲಬುರಗಿ ನಗರದ ಶಹಾಬಾದ್ ರಸ್ತೆಯ ನೃಪತುಂಗ ಕಾಲೋನಿಯ ಶ್ರೀ ಸೇವಾಲಾಲ್ ನಗರದಲ್ಲಿ ಸಂತ ಸೇವಾಲಾಲ್ ಮಹಾರಾಜ್ ಅವರ 286ನೇ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಬಸವೇಶ್ವರ್ ಸಮಾಜ ಸೇವಾ ಬಳಗದ ವತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಧ್ಯಕ್ಷ HB ಪಾಟೀಲ್ ಹಾಗೂ ಸಕ್ರಿಯ ಸದಸ್ಯರು ಶಿವಯೋಗಪ್ಪ ಎಸ್ ಬಿರಾದರ್ ಬಂಜಾರ ಸಮುದಾಯದ ಪ್ರಮುಖರಿಗೆ ಜಯಂತಿಯ ಶುಭಾಶಯಗಳನ್ನು ಕೋರಿದರು.
ಇವಾಗಿದ್ವು ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಕಲಬುರಗಿ ನ್ಯೂಸ್ ರೌಂಡ್ ಅಪ್ನಲ್ಲಿ.